ನೀವು ಪ್ರೆಗ್ನೆಂಟ್ ಅದೀರಾ, ನಿಮ್ಗೇನಾದ್ರೂ ರೀಸೆಂಟ್ಲಿ ಡೆಲಿವರಿ ಆಗಿದೆಯಾ, ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಇಂಜೆಕ್ಷನ್ ನೀವು ಮಾಡಿಸ್ಕೋಬೇಕು, ಮಕ್ಕಳಿಗೆ ಯಾವ ಇಂಜೆಕ್ಷನ್ ಮಾಡಿಸ್ಕೋಬೇಕಂತ. ಸೊ ಈ ವಿಡಿಯೋ ನಿಮ್ಗೋಸ್ಕರನೇ ಇದೆ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಬಗ್ಗೆ. ಅಂದ್ರೆ ಈ ಗರ್ಭವತಿ ಮಹಿಳೆಯವ್ರು ಯಾವ ಇಂಜೆಕ್ಷನ್ ಮಾಡಿಸ್ಕೋಬೇಕು, ನವಜಾತ ಶಿಶುಗೆ ಯಾವ ಇಂಜೆಕ್ಷನ್ಸ್ ಮಾಡಿಸ್ಕೋಬೇಕು, ಮತ್ತೆ ಸಣ್ಣ ಮಕ್ಕಳಿಗೆ ಯಾವ ಇಂಜೆಕ್ಷನ್ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು, ಎಷ್ಟು ಡೋಸ್ನಾಗ ಇರಬೇಕು, ಯಾವ ರೂಟ್ನಾಗ ಯಾವ ಸೈಟ್ನಾಗ ಮಾಡಿಸ್ಕೋಬೇಕು, ಕಂಪ್ಲೀಟ್ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮೊದಲಿಗೆ ಮಾತಾಡೋಣ್ರಿ ಗರ್ಭವತಿ ಮಹಿಳೆ ಬಗ್ಗೆ. ಅವ್ರಿಗೆ ಏನೇನು ವ್ಯಾಕ್ಸಿನೇಷನ್ಸ್ ಕೊಡ್ಲಾಗ್ತೈತಿ. ಸೊ ಒಂದೇದ್ ನೋಡ್ರಿ, ಟಿ ಇಂಜೆಕ್ಷನ್ ಅಂತ ಫಸ್ಟ್ ಡೋಸ್ ಕೊಡ್ತಾರೆ. ಯಾವಾಗಂದ್ರ ಅವ್ರು ಪ್ರೆಗ್ನೆಂಟ್ ಆದ ತಕ್ಷಣ ಆಸ್ ಅರ್ಲಿ ಆಸ್ ಪಾಸಿಬಲ್ ಒಂದು ಟಿ ಇಂಜೆಕ್ಷನ್ ಮಾಡ್ತಾರ್ರಿ. ಅದು 0.5 ml ಡೋಸ್ನ ತೊಗೊಂತಾರ. ಇಂಟ್ರಾಮಸ್ಕುಲರ್ ರೂಟ್ನ ಮಾಡ್ತಾರ. ಅಪ್ಪರ್ ಆರ್ಮ್ ಕೈದು ಮೇಲಿನ ಭಾಗದಾಗ ಅಪ್ಪರ್ ಆರ್ಮ್ದಾಗ ಮಾಡ್ತಾರೆ. ಮತ್ತು ಅವ್ರಿಗೆ ಟಿದು 2ನೇ ಡೋಸ್ ಮಾಡ್ತಾರೆ. ಯಾವಾಗಪ್ಪ ಅಂದ್ರ 1ನೇ ಇಂಜೆಕ್ಷನ್ ಮಾಡಾದ್ಮೇಲೆ 4 ವಾರ ನಂತರ ಟಿ 1ನೇ ಇಂಜೆಕ್ಷನ್ ಮಾಡಿಸ್ಕೊಂಡಿರ್ತಾರೆ. 4 ವಾರ ನಂತರ 2ನೇ ಇಂಜೆಕ್ಷನ್ ಮಾಡ್ತಾರ. 0.5 ml ಡೋಸ್ನಾಗ ಇಂಟ್ರಾಮಸ್ಕುಲರ್ ಅಪ್ಪರ್ ಆರ್ಮ್ನ ಮಾಡ್ತಾರೆ. 3ನೇ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ ಟಿದು ಬೂಸ್ಟರ್ ಡೋಸ್. ಇದನ್ನ ಯಾರಿಗೆ ಕೊಡ್ಲಾಗ್ತೈತಪ್ಪ ಅಂದ್ರೆ ನೋಡ್ರಿ, ಈಗ ಯಾವ್ದಾರ ಮಹಿಳೆ 1ನೇ ಟಿ ಫಸ್ಟ್ ಡೋಸ್ ತಗೊಂಡಾಳ, ಸೆಕೆಂಡ್ ಡೋಸ್ ತಗೊಂಡ್ ಆದ್ಮೇಲೆ ಮತ್ತು ಹೊಳ್ಳೆ 3 ವರ್ಷ ಒಳಗ ಮಹಿಳೆ ಮತ್ತೆ ಏನಾದ್ರು ಪ್ರೆಗ್ನೆಂಟ್ ಆದ್ಲಂದ್ರ, ಪ್ರೆಗ್ನೆನ್ಸಿ ಅವ್ರಿಗೆ ಆಗೈತಂದ್ರ ಅವ್ರಿಗೆ 1ನೇದ್ದು 2ನೇದ್ದು ಡೋಸ್ ಕೊಡಂಗಿಲ್ಲ, ಡೈರೆಕ್ಟ್ ಟಿ ಬೂಸ್ಟರ್ ಡೋಸ್ ಕೊಡ್ತಾರ್ರಿ. 0.5 ml ಇಂಟ್ರಾಮಸ್ಕುಲರ್ ಅಪ್ಪರ್ ಆರ್ಮ್ನ ಕೊಡ್ತಿಲಾಗ್ತೈತೆ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನವಜಾತ ಶಿಶುದಾಗ ಈ ಹುಟ್ಟಿದ ತಕ್ಷಣ ಅಲ್ಲಿಂತ್ರ ಹಿಡ್ಕೊಂಡು 1 ವರ್ಷದ ಮಠ ಮಕ್ಕಳಿಗೆ ಏನೇನು ವ್ಯಾಕ್ಸಿನ್ ಕೊಡ್ತಾರ, ಯಾವಾಗ ಕೊಡ್ತಾರ, ಯಾವ ರೂಟ್ನಾಗ ಯಾವ ಸೈಟ್ನಾಗ ಕೊಡ್ತಾರ ಅಂತ ತಿಳಿಸ್ಕೊಡ್ತೀನಿ. 1ನೇ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ ನೋಡ್ರಿ BCG ಅಂತ, ಬ್ಯಾಸಿಲಸ್ ಕ್ಯಾಲ್ಮೆಟೆಗ್ಯೂರಿನ್. ನೋಡ್ರಿ ನಿಮ್ ಕೈಯಾಗ ನೀವು ಕೂಡ ಈಗ ನೋಡ್ಕೊಂಡ್ರ ನಿಮ್ ಕೈಯಾಗ ಎಡಗಡೆ ಭಾಗದಾಗ ಮೇಲೆ ಒಂದು ಕಲಿ ಇರ್ತೈತಿ ನೋಡ್ರಿ, ಅದು ಇದೇ ಇಂಜೆಕ್ಷನ್ ಕಲಿ, BCG ಇಂಜೆಕ್ಷನ್ ಕಲಿ. ಅದು ಇದನ್ನ ಯಾವಾಗ ಕೊಡ್ಲಾಗ್ತೈತಪ್ಪ ಅಂದ್ರೆ ನೋಡ್ರಿ, ಮಕ್ಕಳು ಹುಟ್ಟಿದ ತಕ್ಷಣ ಕೊಡ್ಬೋದು, ಇಲ್ಲ 1 ವರ್ಷದ ಒಳಗ ಮಕ್ಕಳಿಗೆ ಯಾವಾಗಾರ ಪಾಸಿಬಲ್ ಆದಾಗ ಕೊಡ್ಬೋದ್ರಿ. ಇದನ್ನ 0.1 ml ಡೋಸ್ನ ತಗೊಂತಾರ್ರಿ. ಇಂಟ್ರಾಡರ್ಮಲ್ ಇಂಜೆಕ್ಷನ್ ಮಾಡ್ತಾರ, ಅಂದ್ರ ತ್ವಚದ ಮೇಲಿನ ಭಾಗನಾಗ ಮಾಡ್ಲಾಗ್ತೈತ್ರಿ, ಮತ್ತ ಲೆಫ್ಟ್ ಅಪ್ಪರ್ ಆರ್ಮ್ನ ಮಾಡ್ಲಾಗ್ತೈತ್ರಿ. ಇದು ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ ಹೆಪಟೈಟಿಸ್ ಬಿದು ಬರ್ತ್ ಡೋಸ್ ರೀ. ಇದನ್ನ ಯಾವಾಗ ಕೊಡ್ತಾರಂದ್ರ ಮಕ್ಕಳು ಹುಟ್ಟಿದ ತಕ್ಷಣ ಕೊಡ್ತಾರ, ಇಲ್ಲ ಅಂದ್ರ 24 ತಾಸು ಮಕ್ಕಳು ಹುಟ್ಟಿದ 24 ತಾಸು ಒಳಗ ಕೊಡ್ಬೇಕಾಗ್ತೈತ್ರಿ. 0.5 ml ಡೋಸ್ನಾಗ ಇಂಟ್ರಾಮಸ್ಕುಲರ್ ಆಂಟಿರೋ ಲ್ಯಾಟ್ರಲ್ ಸೈಡ್ ಆಫ್ ಮಿಡ್ ಥೈದಾಗ ಇದನ್ನ ಕೊಡ್ಲಾಗ್ತೈತ್ರಿ. 3ನೇ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ OPV0 ಓರಲ್ ಪೋಲಿಯೋ ವ್ಯಾಕ್ಸಿನ್ ರೀ. ಇದನ್ನ ಮಕ್ಕಳು ಹುಟ್ಟಿದ ತಕ್ಷಣ ಕೊಡ್ತಾರ, ಇಲ್ಲ ಅಂದ್ರೆ ಅವ್ರಿಗೆ 15 ದಿನದ ಒಳಗಡೆನ ಕೊಡ್ಬೇಕಂತ ಇರ್ತೈತಿ. 2 ಹನಿ ಬಾಯಿ ಮೂಲಕ ಪೋಲಿಯೋದ್ದು ಹಾಕ್ಬೇಕಾಗ್ತೈತ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಓರಲ್ ಪೋಲಿಯೋ ವ್ಯಾಕ್ಸಿನ್ ಇದ್ದ 1ನೇದ್ದು 2ನೇದ್ದು 3ನೇ ಡೋಸ್ ಯಾವಾಗ ತಗೋಬೇಕು. ಓರಲ್ ಪೋಲಿಯೋ ವ್ಯಾಕ್ಸಿನ್ ನೋಡ್ರಿ, ಮಕ್ಕಳಿಗೆ 6ನೇ ವಾರನ್ಯಾಗ ಒಮ್ಮೆ ಹಾಕ್ಬೇಕು, 10ನೇ ವಾರನ್ಯಾಗ 14ನೇ ವಾರನ್ಯಾಗ ಒಮ್ಮೆ ಹಾಕ್ಬೇಕಾಗ್ತೈತಿ. ಓರಲ್ ಪೋಲಿಯೋ ವ್ಯಾಕ್ಸಿನ್ ಐತ್ ನೋಡ್ರಿ, ಅದಾದ್ಮೇಲೆ ನೀವು ನಿಮ್ಮ ಮಕ್ಕಳಿಗೆ 5 ವರ್ಷ ಆಗೋ ಮಟ್ಟ ಕೂಡ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದ್ರಿ. 2 ಹನಿ ಹಾಕ್ಬೇಕಾಗಿರ್ತೈತ್ರಿ, ಪ್ರತಿ ಸಲೇನು ಬಾಯಿ ಮೂಲಕ ಹಾಕ್ಬೇಕನ್ನೋದು ಇರ್ತೈತ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ ಪೆಂಟಾವ್ಯಾಲೆಂಟ್ ಫಸ್ಟ್, ಸೆಕೆಂಡ್, ಥರ್ಡ್ ಡೋಸ್. ಪೆಂಟಾವ್ಯಾಲೆಂಟ್ ಅಂದ್ರ 5 ವ್ಯಾಕ್ಸಿನ್ ಕಾಂಬಿನೇಷನ್ ಇರ್ತೈತ್ರಿ. ಇದು ಒಂದೇ ಇಂಜೆಕ್ಷನ್ಯಾಗ. ಯಾವ್ದಪ್ಪ ಅಂದ್ರ ಡೆಪ್ತೀರಿಯಾ, ಪರ್ಟೂಸಿಸ್, ಟೆಟ್ನಸ್, ಹೆಪಟೈಟಿಸ್ ಬಿ ಮತ್ತೆ HIV ಅಂತ. ಸೊ ಇದನ್ನ ಯಾವಾಗ ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, ಮಕ್ಕಳಿಗೆ 6ನೇ ವಾರಕ್ಕೆ 1 ಇಂಜೆಕ್ಷನ್ ಕೊಡ್ತಾರ, 10ನೇ ವಾರಿಗೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರ, 14ನೇ ವಾರಿಗೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರ್ರಿ. 0.5 ml ಡೋಸ್ನ ತಗೊಂತಾರ. ಇಂಟ್ರಾಮಸ್ಕುಲರ್ ಕೊಡ್ಲಾಗ್ತೈತ್ರಿ, ಮತ್ತ ಆಂಟಿರೋ ಲ್ಯಾಟ್ರಲ್ ಸೈಡ್ ಆಫ್ ಮಿಡ್ ಥೈನಾಗ ಇದನ್ನ ಕೊಡ್ತಾರ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ರೋಟಾ ವೈರಸ್ ವ್ಯಾಕ್ಸಿನ್. ಇದನ್ನ ಯಾವಾಗ ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, 6ನೇ ವಾರಕ್ಕೆ 1, 10ನೇ ವಾರಿಗೆ 1, 14ನೇ ವಾರಿಗೆ 1 ಕೊಡ್ಲಾಗ್ತೈತ್ರಿ. ಇದನ್ನ 5 ಹನಿ ಹಾಕ್ಬೇಕನ್ನೋದು ಇರ್ತೈತ್ರಿ, ಪ್ರತಿ 1 ಸತಕ್ಕ ಬಾಯಿ ಮೂಲಕ ಕೊಡ್ಲಾಗ್ತೈತ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ IPV ಅಂತ, ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂತಾರ್ರಿ.
ಇದನ್ನ ಫ್ರಾಕ್ಷನಲ್ ಡೋಸ್ನ್ಯಾಗ 6ನೇ ವಾರಕ್ಕೊಂದು 14ನೇ ವಾರಕ್ಕೊಂದು ಕೊಡ್ಬೇಕಾಗ್ತಿರ್ತೈತ್ರಿ. 0.1 ml ತಗೊಂತಾರ. ಇಂಟ್ರಾಡರ್ಮಲ್ 2 ಫ್ರಾಕ್ಷನಲ್ ಡೋಸ್ ಹಾಕ್ಬೇಕಾಗಿರ್ತೈತ್ರಿ. ಇದಕ್ಕೆ ಸೈಟ್ ಯಾವ್ದಪ್ಪ ಅಂದ್ರ ಇಂಟ್ರಾಡರ್ಮಲ್ ರೈಟ್ ಅಪ್ಪರ್ ಆರ್ಮ್ನ ಇದನ್ನ ಕೊಡ್ಬೇಕಾಗ್ತೈತಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ ಮಿಸಲ್ಸ್ ಇಲ್ಲ MR ಫಸ್ಟ್ ಡೋಸ್ ಅನ್ಬೋದು. MR ಫಸ್ಟ್ ಡೋಸ್ ಇದನ್ನ ಯಾವಾಗ ಕೊಡ್ಬೇಕಾಗಿರ್ತೈತಪ್ಪ ಅಂದ್ರ ನೋಡ್ರಿ, ಮಕ್ಕಳಿಗೆ 9ನೇ ತಿಂಗಳ ಕಂಪ್ಲೀಟ್ ಆದ್ಮೇಲೆ 12ನೇ ತಿಂಗಳ ಒಳಗ ಇದನ್ನ ಕೊಡ್ಬೇಕಾಗಿರ್ತೈತಿ. 0.5 ml ಸಬ್ಕ್ಯೂಟೇನಿಯಸ್ ರೂಟ್ ಲೆಫ್ಟ್ ಅಪ್ಪರ್ ಆರ್ಮ್ ಇದನ್ನ ಕೊಡ್ಬೇಕಂತ ಇರ್ತೈತ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ ನೋಡ್ರಿ JE ಫಸ್ಟ್ ಡೋಸ್, ಜಪಾನೀಸ್ ಎನ್ಸೆಫಲೈಟಿಸ್ ಫಸ್ಟ್ ಡೋಸ್. ಇದನ್ನ ಯಾವಾಗ ಕೊಡ್ಬೇಕಾಗಿರ್ತದೆ, ಮಕ್ಕಳಿಗೆ 9ನೇ ತಿಂಗಳು ಕಂಪ್ಲೀಟ್ ಆದ್ಮೇಲೆ 12ನೇ ತಿಂಗಳ ಒಳಗ ಇದನ್ನ ಕೊಡ್ಬೇಕಾಗಿರ್ತೈತಿ. 0.5 ml ಸಬ್ಕ್ಯೂಟೇನಿಯಸ್ ಲೆಫ್ಟ್ ಅಪ್ಪರ್ ಆರ್ಮ್ ಇದನ್ನ ಕೊಡ್ಬೇಕಂತ ಇರ್ತೈತ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ ವೈಟಮಿನ್ A ಫಸ್ಟ್ ಡೋಸ್. ಇದನ್ನ ನೋಡ್ರಿ ಮಕ್ಕಳಿಗೆ 9ನೇ ತಿಂಗಳ ಆದ್ಮೇಲೆ ಹಿಡಿದು 12ನೇ ತಿಂಗಳ ಒಳಗ ಕೊಡ್ಬೇಕಂತ ಇರ್ತೈತಿ. 1 ml ಒಳಗ 1 ಲಕ್ಷ ಇಂಟರ್ನ್ಯಾಷನಲ್ ಯೂನಿಟ್ಸ್ ವೈಟಮಿನ್ A ಇರ್ತೈತ್ರಿ. ಬಾಯಿ ಮೂಲಕ ಇದನ್ನ ಹಾಕ್ಬೇಕಂತ ಇರ್ತೈತಿ. ಈಗ ನಾನು ನಿಮ್ಗೆ ಗರ್ಭಿಣಿ ಮಹಿಳೆಯರಿಗೆ ಏನೇನು ಕೊಡ್ಬೇಕು ಇಂಜೆಕ್ಷನ್, ನವಜಾತ ಶಿಶು 1 ವರ್ಷದ ಮಟ್ಟ ಏನೇನು ಕೊಡ್ಬೇಕಂತ ತಿಳಿಸ್ಕೊಟ್ಟೆ. ಈಗ ಮಕ್ಕಳು 1 ವರ್ಷ ಆದ್ಮೇಲೆ ಏನೇನು ಇಂಜೆಕ್ಷನ್ಸ್ ಕೊಡ್ಬೇಕಾಗಿರ್ತದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. 1ನೇ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ DPT ಬೂಸ್ಟರ್ ಡೋಸ್ ಅಂತಾರ್ರಿ, ಡೆಪ್ತೀರಿಯಾ ಪರ್ಟೂಸಿಸ್ ಟೆಟನಸ್ ಬೂಸ್ಟರ್ ಡೋಸ್. ಮಕ್ಕಳು ವಯಸ್ಸು 16ನೇ ತಿಂಗಳಿಂದ ಹಿಡ್ಕೊಂಡು 24ನೇ ತಿಂಗಳ ಮಟ್ಟ ಇದನ್ನ ಕೊಡ್ಬೇಕಾಗಿರ್ತೈತಿ. ಒಳಗ ಕೊಡ್ಬೇಕ್ರಿ. 0.5 ml ಇಂಟ್ರಾಮಸ್ಕ್ಯುಲರ್ ರೂಟ್ ಮತ್ತೆ ಆಂಟೀರಿಯೋ ಲ್ಯಾಟ್ರಲ್ ಸೈಡ್ ಆಫ್ ಮಿಡ್ ಥೈದಾಗ ಕೊಡ್ತಾರ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮಿಸಲ್ಸ್ ಮತ್ತೆ MR ಸೆಕೆಂಡ್ ಡೋಸ್. ಇದನ್ನ ಯಾವಾಗ ಕೊಡ್ಬೇಕಾಗಿರ್ತದಪ್ಪ, ಮಕ್ಕಳು ನೋಡಿ ವಯಸ್ಸು 16ನೇ ತಿಂಗಳಿಂದ ಹಿಡ್ಕೊಂಡು 24ನೇ ತಿಂಗಳ ಒಳಗ ಕೊಡ್ಬೇಕಂತ ಇರ್ತೈತಿ. 0.5 ml ಸಬ್ಕ್ಯೂಟೇನಿಯಸ್ ಮತ್ತೆ ರೈಟ್ ಅಪ್ಪರ್ ಆರ್ಮ್ ಇದನ್ನ ಕೊಡ್ತಾರ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ OPV ಬೂಸ್ಟರ್ ಅಂತ, ಓರಲ್ ಪೋಲಿಯೋ ವ್ಯಾಕ್ಸಿನ್. ಇದನ್ನ ಯಾವಾಗ ಕೊಡ್ಬೇಕಾಗಿರ್ತೈತಿ ಅಂದ್ರೆ 16ನೇ ತಿಂಗಳಿಂದ ಹಿಡ್ಕೊಂಡು 24ನೇ ತಿಂಗಳ ಒಳಗ ಇದನ್ನ ಕೊಡ್ಬೇಕಾಗಿರ್ತೈತಿ. 2 ಹನಿ ಬಾಯಿ ಮೂಲಕ ಹಾಕ್ತಾರ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ JE ಸೆಕೆಂಡ್ ಡೋಸ್, ಜಪಾನೀಸ್ ಎನ್ಸೆಫಲೈಟಿಸ್ ಐತಲ್ಲ ಸೆಕೆಂಡ್ ಡೋಸ್. 16ನೇ ತಿಂಗಳಿಂದ 24ನೇ ತಿಂಗಳ ಒಳಗ ಕೊಡ್ಬೇಕ್ರಿ. 0.5 ml ಸಬ್ಕ್ಯೂಟೇನಿಯಸ್ ಮತ್ತೆ ಲೆಫ್ಟ್ ಅಪ್ಪರ್ ಆರ್ಮ್ ಇದನ್ನ ಕೊಡ್ತಾರ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ ವೈಟಮಿನ್ A ಸೆಕೆಂಡ್ ಡೋಸ್ ಹಿಡ್ಕೊಂಡು 9ನೇ ಡೋಸ್ ಮಟ್ಟ ಕೊಡ್ಬೇಕಾಗಿರ್ತೈತ್ರಿ. ಇದನ್ನ ನೋಡ್ರಿ ಯಾವಾಗ ಕೊಡ್ತಾರ ಅಂದ್ರ ಮಕ್ಕಳು ವಯಸ್ಸು 16ನೇ ತಿಂಗಳಿಂದ 18ನೇ ತಿಂಗಳ ಮಟ್ಟ ಇರ್ತಾರ ನೋಡ್ರಿ, ಅವಾಗ 2 ml ಅಂದ್ರೆ 2 ಲಕ್ಷ ಇಂಟರ್ನ್ಯಾಷನಲ್ ಯೂನಿಟ್ ಬಾಯಿ ಮೂಲಕ ಹಾಕ್ತಾರ್ರಿ. ಅದು ಆದ್ಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನ ಮಕ್ಕಳಿಗೆ ಹಾಕಿಸ್ಬೇಕನ್ನೋದಿರ್ತೈತಿ. ಮಕ್ಕಳು ವಯಸ್ಸು 5 ವರ್ಷ ಆಗೋ ಮಟ್ಟ ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನ ಹಾಕಿಸ್ಬೇಕಂತ ಇರ್ತೈತ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ DPT ಬೂಸ್ಟರ್ ಸೆಕೆಂಡ್ ಡೋಸ್, ಡೆಪ್ತೀರಿಯಾ ಪರ್ಟೂಸಿಸ್ ಟೆಟನಸ್ ಬೂಸ್ಟರ್ ಡೋಸ್. ಇದನ್ನ ಯಾವಾಗ ಕೊಡ್ತಾರ ಅಂದ್ರೆ ನೋಡ್ರಿ ಮಕ್ಕಳು ವಯಸ್ಸು 5 ವರ್ಷದಿಂದ 6 ವರ್ಷ ಒಳಗ ಇದನ್ನ ಕೊಡಬೇಕು. 0.5 ml ಇಂಟ್ರಾಮಸ್ಕ್ಯುಲರ್ ರೂಟ್ ಅಪ್ಪರ್ ಆರ್ಮ್ ಇದನ್ನ ಕೊಡ್ತಾರ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ TT ಇದನ್ನ ಯಾವಾಗ ಕೊಡ್ತಾರ ಅಂದ್ರೆ ನೋಡ್ರಿ ಮಕ್ಕಳು ವಯಸ್ಸು 10 ವರ್ಷದಿಂದ 16ನೇ ವರ್ಷ ಇರ್ತೈತಿ ನೋಡ್ರಿ, ಅವಾಗ ಇದನ್ನ ಕೊಡ್ಲಾಗ್ತೈತಿ. 0.5 ml ಇಂಟ್ರಾಮಸ್ಕ್ಯುಲರ್ ಮತ್ತೆ ಅಪ್ಪರ್ ಆರ್ಮ್ ಇದನ್ನ ಕೊಡ್ತಾರ್ರಿ. ಈಗ ನಾನು ನಿಮಗೆ ತಿಳಿಸ್ಕೊಟ್ಟೇನ್ರಿ ಗರ್ಭವತಿ ಮಹಿಳೆಯವರಿಗೆ, ಸಣ್ಣ ಮಕ್ಕಳಿಗೆ ಮತ್ತೆ 1 ವರ್ಷದ ಮೇಲೆ ಮಕ್ಕಳಿಗೆ ಏನೇನು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಇದು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಒಳಗೆ ಬರ್ತೈತ್ರಿ. ಗೌರ್ಮೆಂಟ್ ಇವೆಲ್ಲ ಕಂಪಲ್ಸರಿ ವ್ಯಾಕ್ಸಿನ್ ಅಂತ ಹೇಳ್ಯಾರ್ರಿ. ಅದಕ್ಕೆ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಒಳಗೆ ಇವೆಲ್ಲ ವ್ಯಾಕ್ಸಿನ್ಸ್ ಕವರ್ ಆಗ್ಯಾವ. ಆದ್ರೆ ನೀವೇನಾರ ಪ್ರೈವೇಟ್ ಕ್ಲಿನಿಕ್ ಹಾಸ್ಪಿಟಲ್ಸ್ನ ಹೋದ್ರಂದ್ರ ಅವರು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಫಾಲೋ ಮಾಡ್ತಿರ್ತಾರ. ಅಲ್ಲಿ ನಿಮ್ಗೆ 6 ಎಕ್ಸ್ಟ್ರಾ ಅಡಿಷನಲ್ ವ್ಯಾಕ್ಸಿನ್ಸ್ ಕೊಡ್ಲಾಗ್ತೈತ್ರಿ. ಅವು ಯಾವಪ್ಪ ಅಂತ ಅವನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಮಕ್ಕಳಿಗೆ 6 ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಕೊಡ್ತಾರ್ರಿ. ಅಲ್ಲೇ ಯಾವ ಅಂತ ತಿಳಿಸ್ಕೊಡ್ತೀನಿ ನೋಡ್ರಿ. 1ನೇ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ ನೋಡ್ರಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ. ಇದನ್ನ ಯಾವಾಗ ಕೊಡ್ತಾರಂದ್ರ ನಿಮ್ಮ ಮಕ್ಕಳಿಗೆ 6ನೇ ತಿಂಗಳಿಗೆ 1 ಡೋಸ್ ಕೊಡ್ತಾರ, 7ನೇ ತಿಂಗಳಿಗೆ 1 ಡೋಸ್ ಕೊಡ್ತಾರ. ಅದಾದ್ಮೇಲೆ ವರ್ಷಕ್ಕೆ 1 ಮಾಡಿಸ್ಕೋಬೇಕು. 5 ವರ್ಷ ನಿಮ್ಮ ಮಕ್ಕಳಿಗೆ ಆಗೋ ಮಟ್ಟ ಇದನ್ನ ಮಾಡಿಸ್ಕೋಬೇಕಾಗಿರ್ತೈತ್ರಿ, ವರ್ಷ ಒಂದೊಂದು ಇಂಜೆಕ್ಷನ್. ಅದಾದ್ಮೇಲೆ ಟೈಫಾಯ್ಡ್ ವ್ಯಾಕ್ಸಿನ್ ಇದನ್ನ ಯಾವಾಗ ಮಾಡಿಸ್ಕೋಬೇಕಪ್ಪ ಅಂದ್ರೆ ನೋಡ್ರಿ ನಿಮ್ಮ ಮಕ್ಕಳು ವಯಸ್ಸು 6 ತಿಂಗಳಿಂದ ಹಿಡ್ಕೊಂಡು 9ನೇ ತಿಂಗಳ ಮಟ್ಟ ಐತಂದ್ರೆ ಅವಾಗ ಫಸ್ಟ್ ಡೋಸ್ ಇದ್ರದ್ದು ಕೊಡ್ಲಾಗ್ತೈತ್ರಿ. ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರ ವ್ಯಾರಿಸಿಲಾ ವ್ಯಾಕ್ಸಿನ್ ಅಂತ. ಇದ್ರ 2 ಡೋಸ್ ತಗೋಬೇಕನ್ನೋದು ಇರ್ತೈತಿ. 15ನೇ ತಿಂಗಳಿಂದ ಹಿಡ್ಕೊಂಡು 18ನೇ ತಿಂಗಳ ಮಕ್ಕಳು ವಯಸ್ಸು ಐತಂದ್ರೆ ಅವಾಗ 2 ಡೋಸ್ ಇದ್ರದ್ದು ಕೊಡಿಸ್ಬೇಕನ್ನೋದು ಇರ್ತೈತಿ. ಇದು ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ರೀ. ಸೊ ನೆಕ್ಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ ಹೆಪಟೈಟಿಸ್ A, ಮತ್ತೆ ನೆಕ್ಸ್ಟ್ ವ್ಯಾಕ್ಸಿನ್ ಮಂಪ್ಸದ್ದು. ಲಾಸ್ಟ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಇದು ಇರ್ತೈತಿ ನೋಡ್ರಿ. ಇವೆಲ್ಲ 6 ಇಂಜೆಕ್ಷನ್ ಎಕ್ಸ್ಟ್ರಾ ಕೊಡ್ಲಾಗ್ತೈತಿ ನಿಮ್ಮ ಮಕ್ಕಳಿಗೆ ನೀವೇನಾದ್ರು ಪ್ರೈವೇಟ್ ಹಾಸ್ಪಿಟಲ್ ಕ್ಲಿನಿಕ್ ಹೋಗಿರಂದ್ರ. ಯಾಕಂದ್ರೆ ಅವರು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಫಾಲೋ ಮಾಡ್ತಿರ್ತಾರ್ರಿ.
ಅನ್ಕೊಂತೀನಿ ಈ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.